ಸಿ ಸೆಲೆಕ್ಷನ್ಸ್ ಇದೆಯಲ್ಲ ಅದು ತುಂಬ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಆಫ್ ಮೆಂಬರ್ಸ್ ಬೇಸ್ಡ್ ಆನ್ ದ ಕ್ಯಾಡರ್ಸ್ ಮಾಡಿದ್ರೆ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೇನೆ ಟ್ರೂ ರೆಪ್ರೆಸೆಂಟೇಷನ್ ಫ್ರಮ್ ಆಲ್ ದ ಕ್ಯಾಡರ್ಸ್ ಅಂತಂದರೆ ಎಲ್ಲ ಕ್ಯಾಡರಿಂದನೂ ನಾವು ಬಟ್ ಇವಾಗ ಏನಾಗಿದೆ, ಎಕ್ಸಿಸ್ಟಿಂಗ್ ಸಿಸ್ಟಮ್ ಹೇಗಿದೆ, ಇವಾಗಿರೋ ಒಂದು ಪ್ಯಾನಲ್ ಆಗಿರ್ಬೋದು, ಪ್ಯಾನಲಲ್ಲಿ ಹೇಗಿದೆ ಅಂತ ಹೇಳಿದ್ರೆ 7 ಜನ ಎಇಸು, 7 ಜನ ಎಡಬ್ಲ್ಯೂಸು, ಔಟ್ ಆಫ್ 15 ಮೆಂಬರ್ಸ್ ವಿ ಆರ್ ಫ್ರಮ್ ಬ್ಯಾಂಗ್ಳೂರ್, ಬೆಂಗಳೂರಿಂದನೇ ಇದ್ದಾರೆ. ಸೊ 3 ಜನ ಈಸ್ ಬೆಂಗಳೂರಿಂದನೇ ಇದ್ದಾರೆ, 2 ಎಸ್ ಸೌತ್ ಕರ್ನಾಟಕದಿಂದನೇ ಇದ್ದಾರೆ. ಹೀಗಾಗಿ ಏನಾಗ್ತಿದೆ, ನಾರ್ತ್ ಪೂರ್ತಿ ನೆಗ್ಲೆಕ್ಟ್ ಆಗ್ತಾ ಇದೆ. ಈಗ ನಾವು ಪ್ರಪೋಸ್ ಮಾಡೋ ಸಿಸ್ಟಮಲ್ಲಿ ಹೇಗಿದೆ, ಸೊ ಆ ಪ್ರತಿ ಝೋನಿಂದನೂ ಕೇರಳ ಸೆಂಟ್ ಮೇಲೆ ನಮ್ಮ ಮೆಂಬರ್ನ ಸೆಲೆಕ್ಟ್ ಮಾಡ್ತಾ ಇದೀವಿ. ಎಕ್ಸಾಂಪಲ್, ನಮ್ದು ಇವಾಗ 6 ಝೋನ್ ಇದೆ, ನಾವು ಪ್ರಪೋಸ್ ಮಾಡ್ತಾ ಝೋನ್ 6 ಝೋನ್ ಇದೆ. 6 ಝೋನಲ್ಲಿ ಈಗಳು ಯಾರಿದ್ದಾರೆ, ಪ್ರತಿ ಝೋನಿಂದ ಒಬ್ಬೊಬ್ರು ಈಗಳು ಬೇಕಾಗಿದ್ದಾರೆ, ಈಗಳನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ನಂತರ ನಾರ್ತ್ ಕರ್ನಾಟಕದಿಂದ ಒಬ್ಬರು ಎಸ್ ಸಿ, ಸೌತ್ ಕರ್ನಾಟಕದಿಂದ ಒಬ್ಬರು ಎಸ್ ಸಿ ಬರ್ತಾರೆ. ಸೊ ಈ ಒಂದು ಮೆಂಬರ್ ಸ್ಟ್ರೆಂತ್ ಎ ಇ ಮತ್ತು ಎ ಡಬ್ಲ್ಯೂ ಏನಿದೆ, ಆ ಮೆಂಬರ್ ಸ್ಟ್ರೆಂತ್ ಮೇಲೆ 3 ಜನ ಎಇಸು, 3 ಜನ ಎ ಡಬ್ಲ್ಯೂಸು ಎಲ್ಲ ಝೋನಿಂದ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅವಾಗ ಏನಾಗುತ್ತೆ, ಫೇರ್ ಆ್ಯಂಡ್ ಈಕ್ವಲ್ ಟ್ರಾನ್ಸ್ಪರೆಂಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎಲ್ಲ ಝೋನಿಂದನೂ, ಎಲ್ಲ ಕೇಡರ್ಸಿಂದನೂ ಎಲ್ಲ ಒಂದು ಸ್ಟ್ರೆಂತ್ ಮೇಲೆ ಸೆಲೆಕ್ಟ್ ಮಾಡೋದಾಗುತ್ತೆ ನಮಗೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್.